ಸಾಂಸ್ಕೃತಿಕ ನಗರಿ ಮೈಸೂರು ನಗರದಲ್ಲಿ ಇಂದು ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಿದೆ. ಇಲ್ಲಿ ಪ್ರಮುಖವಾಗಿ ನಾನು ಇದೀಗ ಮೈಸೂರಿನ ಪ್ರಮುಖ ಈ ಒಂದು ಸಮಾವೇಶ ನಡೆಯುವಂತ ಒಂದು ಸ್ಥಳದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಪ್ರಮುಖವಾದಂತಹ ಒಂದು ಸಮಾವೇಶಕ್ಕೆ ತಯಾರಿನ ಮಾಡ್ಕೊಳ್ತಿದ್ದಾರೆ ಅಂತ. ಅದ್ರಲ್ಲಿ ಕೂಡ ಈ ಒಂದು ಸಮಾವೇಶಕ್ಕೆ ಸುಮಾರು 80,000ದಿಂದ 1,00,000 ಜನರಿಗೂ ಬರುವಂತ ಒಂದು ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ಒಂದು ಸಮಾವೇಶ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಕೈಗಳನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಇದಾಗಲೇ ಅನೇಕ ಸಮಾವೇಶಗಳು ನಡೀತಿದೆ. ಈಗ ಈ ಒಂದು ಸಮಾವೇಶ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾಯಕತ್ವದ ಗೊಂದಲದ ನಿವಾರಣೆ ಜೊತೆಗೆ ಈ ಒಂದು ಸಮಾವೇಶ ನಡೀತಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಸಿದ್ದರಾಮಯ್ಯ ಅವರ ಒಂದು ಭಾವಚಿತ್ರಗಳು ರಾರಾಜಿಸುತ್ತಿವೆ ಅಂತ. ಇಲ್ಲಿ ಪ್ರಮುಖ ಪ್ರತಿಯೊಂದು ಆಸನದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಭಾವಚಿತ್ರ ಇರುವಂತ ಒಂದು ಚಿತ್ರಗಳು ನೋಡ್ತಾ ಇರಬಹುದು. ಇದೀಗ ನಾನು ಮೈಸೂರಿನ ಪ್ರಮುಖ ಸಮಾವೇಶ ನಡೆಯುವಂತ ಒಂದು ಸ್ಥಳದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಪೊಲೀಸರು ಯಾವ ರೀತಿ ಈ ಒಂದು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ತವರು ಕ್ಷೇತ್ರ ಆಗಿರ್ತಕ್ಕಂಥ ಮೈಸೂರು ಜಿಲ್ಲೆ ಪ್ರಮುಖವಾಗಿ ಅನೇಕ ಶಾಸಕರು ಮತ್ತು ಅನೇಕ ಮುಖಂಡರು ಈ ಒಂದು ಸಮಾವೇಶಕ್ಕೆ ಬರ್ತಾರೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಇಲ್ಲಿನ ಪೊಲೀಸರು ತೆಗೆದುಕೊಳ್ತಿದ್ದಾರೆ. ಇದಾಗಲೇ ಸಂಬಂಧಪಟ್ಟಂತ ಒಂದಷ್ಟು ಅಧಿಕಾರಿಗಳು ಕೂಡ ಅಹಿತಕರ ಘಟನೆ ನಡೆಸಿದಂತೆ ಒಂದಷ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಕೂಡ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು 2,600 ಕೋಟಿಯ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನಾನು ಈ ಒಂದು ರ್ಯಾಂಪ್ ನಲ್ಲಿ ನಿಂತಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಾಧ್ಯ ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ರ್ಯಾಂಪ್ ನಲ್ಲಿ ಜನರತ್ತ ಬಂದು ಇಲ್ಲಿ ರ್ಯಾಂಪ್ ನಲ್ಲಿ ಪ್ರಮುಖವಾಗಿ ಜನರತ್ತ ಕೈ ಬೀಸಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದಷ್ಟು ರಾರಾಜಿಸುವ ಒಂದಷ್ಟು ರಂಜಿಸುವ ಒಂದು ಕೆಲಸ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಲಿನ ಸ್ಟೇಜ್ ಇಂದ ಹಿಡಿದು ಈ ಕೊನೆಯವರೆಗೂ ಈ ಒಂದು ರ್ಯಾಂಪ್ ಹಾಕಲಾಗಿದೆ. ಪ್ರಮುಖವಾಗಿ ಒಂದಷ್ಟು ಮೂವರು ಕೂಡ ಒಟ್ಟಿಗೆ ಬರುವಂತ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಒಟ್ಟಿಗೆ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ತಾ ಇಲ್ಲಿನ ನಡೆದಿರ್ತಕ್ಕಂಥ ಜನರನ್ನ ಪ್ರಮುಖವಾಗಿ ರಂಜಿಸುವಂತ ಒಂದು ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರು ಕ್ಷೇತ್ರ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಅವ್ರದೇ ಆದಂತ ಒಂದು ಬಲ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಹಿಂದೆ ಕೂಡ ಹೇಳಿದ್ದಾರೆ, ಪ್ರತಿ ಶಾಸಕರು ಕೂಡ ತಮ್ಮದೇ ಆದಂತ ಕ್ಷೇತ್ರದಿಂದ ಕಾರ್ಯಕರ್ತರನ್ನಾಗ್ಲಿ ಮುಖಂಡರನ್ನಾಗ್ಲಿ ಈ ಒಂದು ಸಮಾವೇಶಕ್ಕೆ ತೆಗೆದುಕೊಂಡು ಬರಲೇಬೇಕಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶ ಸಾಕಷ್ಟು ಒಂದು ಪ್ರಮುಖವಾಗಿ ಮಹತ್ವ ವಹಿಸುತ್ತದೆ. ಅದರಲ್ಲೂ ಕೂಡ ನಾಯಕತ್ವದ ಒಂದು ಬದಲಾವಣೆ ಇರತಕ್ಕಂಥ ಈ ಒಂದು ವೇಳೆಯಲ್ಲಿ ಈ ಒಂದು ಸಮಾವೇಶ ಮೈಸೂರಿನಲ್ಲಿ ನಡೆಯುತ್ತಿರುವಂತದ್ದು ಒಂದಷ್ಟು ಡಿ.ಕೆ. ಶಿವಣ್ಣದವರ್ಗ ಆಗಿರ್ಬೋದು, ಒಂದಷ್ಟು ನಾಯಕತ್ವದ ಒಂದು ಅಪಸ್ವರ ಎತ್ತಿದ್ದಂತ ಒಂದು ಶಾಸಕರಿಗಾಗಿರ್ಬೋದು, ಅವರಿಗೆ ನೇರವಾದಂತ ಒಂದು ಸಂದೇಶ ಈ ಒಂದು ಸಮಾವೇಶ ಉತ್ತರ ಕೊಡಲಿದೆ. ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಿದೆ. ಪ್ರಮುಖವಾಗಿ ನಾಯಕತ್ವದ ಗೊಂದಲದ ನಡುವೆ ಈ ಒಂದು ಸಮಾವೇಶ ಸಾಕಷ್ಟು ಒಂದು ಅರ್ಥವನ್ನ ಪಡೆದುಕೊಳ್ಳುತ್ತೆ. ಇದೀಗ ನಾನು ಮೈಸೂರಿನ ಮಹಾರಾಜ ಕಾಲೇಜಿನ ಒಂದು ಆವರಣದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈ ಒಂದು ಸಮಾವೇಶ ಸಾಕಷ್ಟು ಒಂದು ಮಹತ್ವನ್ನ ಪಡೆದುಕೊಳ್ಳಲಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲದ ನಡುವೆ ಈ ಒಂದು ಸಮಾವೇಶ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರೊಂದು ತವರೂರು ಮೈಸೂರಿನಲ್ಲಿ ನಡೆಯುತ್ತಿರುವಂತದ್ದು ಸಾಕಷ್ಟು ಒಂದು ಅರ್ಥವನ್ನ ಕೊಡ್ತಾ ಇದೆ. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸಮಾವೇಶದ ಮುಂಭಾಗದಲ್ಲಿ ಯಾವ ರೀತಿ ಈ ಒಂದು ಸಮಾವೇಶಕ್ಕೆ ಸಾಕಷ್ಟು ಒಂದು ತಯಾರಿನ ಮಾಡ್ಕೊಳ್ತಿದೆ ಅಂತ. ಸಹಜವಾಗಿ ಸಿದ್ದರಾಮಯ್ಯ ಅವರೊಂದು ಕ್ಷೇತ್ರ ಅಂದ್ರೆ ಸಾಕಷ್ಟೊಂದು ಜನರು ಸಾಕಷ್ಟೊಂದು ಕಾರ್ಯಕರ್ತರು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಕಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ. ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ತಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಪೊಲೀಸರು ಸಕಲ ರೀತಿಯಲ್ಲಿ ತಮ್ಮ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಸುಮಾರು 80,000ದಿಂದ 1,00,000 ಜನ ಈ ಒಂದು ಸಮಾವೇಶಕ್ಕೆ ಸೇರುವಂತ ಒಂದು ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಬರುವಂತ ಕಾರ್ಯಕರ್ತರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಒಂದಷ್ಟು ವಿಶ್ರಾಂತಿ ತೆಗೆದುಕೊಳ್ಳುವಂತ ಒಂದು ತಾಣಗಳನ್ನ ಆಗಿದೆ. ಜೊತೆಗೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಆದಲ್ಲಿ ಒಂದಷ್ಟು ನಡೆದಿರತಕ್ಕಂತ ಕಾರ್ಯಕರ್ತರಿಗೆ ಏನಾದ್ರು ಆರೋಗ್ಯ ಒಂದು ಸಮಸ್ಯೆ ಆದ್ರೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡುವಂತ ಒಂದು ಇದು ಕೂಡ ಇಲ್ಲಿ ಮಾಡಲಾಗಿದೆ. ಹೀಗಾಗಿ ಈ ಒಂದು ಸಮಾವೇಶ ಸಾಕಷ್ಟು ಒಂದು ಅರ್ಥನ ಪಡೆದುಕೊಳ್ಳುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಸಮಾವೇಶ ಚಾಲನೆ ಪಡೆದುಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಶೋಧನಾ ಸ್ಥಳ ಅಂತ. ಇಲ್ಲಿ ಯಾವುದೇ ರೀತಿಯ ಒಂದಷ್ಟು ಬಿಗಿ ಬಂದೋಬಸ್ತನ್ನ ಈ ಒಂದು ಸಮಾವೇಶಕ್ಕೆ ಕೊಡಲಾಗ್ತಿದೆ. ಪ್ರತಿಯೊಂದು ಯಾರೇ ಈ ಒಂದು ಸಮಾವೇಶಕ್ಕೆ ಎಂಟ್ರಿ ಆಗ್ಬೇಕಂದ್ರೂ ಅಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನ ಕಲೆ ಹಾಕಿ ಒಳಗೆ ಬಿಡುವಂತ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಿದೆ. ಹೀಗಾಗಿ ಈ ಒಂದು ಸಮಾವೇಶ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳಿದೆ. ಇನ್ನೇನು ಕೆಲವೇ ಕ್ಷಣಗಳ
ನಿಮಿಷಗಳಲ್ಲಿ ಈ ಒಂದು ಸಮಾವೇಶ ಶುರುವಾಗಲಿದೆ. ಈ ಒಂದು ಸಮಾವೇಶಕ್ಕೆ ಇಲ್ಲಿನ ಮೈಸೂರು ಭಾಗದ ಶಾಸಕರಾಗಿರ್ಬೋದು, ಜೊತೆಗೆ ಮುಖಂಡರಾಗಿರ್ಬೋದು ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಒಟ್ಟಿನಲ್ಲಿ ಈ ಒಂದು ಸಮಾವೇಶ ಸಿದ್ದರಾಮಯ್ಯ ಅವರ ಒಂದು ಕೈಗಳನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಮಾವೇಶ ಈ ಸಿಎಂ ಆಪ್ತ ಸಚಿವರಿಂದ ಈ ಒಂದು ಸಮಾವೇಶ ಆಗ್ತಿದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ. ಹೀಗಾಗಿ ಈ ಒಂದು ಸಮಾವೇಶ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಒಂದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಅಭಿಷೇಕ್, ಮೈಸೂರು.